ವೆಲ್ಕಮ್ ಬ್ಯಾಕ್ ಟು ಸೃಷ್ಟಿ ಗೌಡ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ ಬಿಕಾಸ್ ನಾನು ಮೈಸೂರಿಂದ ಊರಿಗೆ ಬಂದಿದ್ದೀನಿ. ಎಂತಕ್ಕೋಸ್ಕರ ಅಂದರೆ ರಜಾ ಇತ್ತು ಬಂದಿದೆ, ಬಟ್ ಇನ್ ದ್ಯಾಟ್ ನನ್ನ ತಂಗಿದು ಬರ್ಡೇ ಕೂಡ ಇತ್ತು. ಸೊ ಸಿಂಪಲ್ಲಾಗಿ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದರದ್ದು ಕಂಟಿನ್ಯೂಟಿ ಬ್ಲಾಗ್ ಇಲ್ಲಿನ ನಾನು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಪ್ರೋಸೆಸ್ ಇವಾಗಷ್ಟೇ ಎದ್ದು ಕೂತಿದ್ದೀನಿ. ಟೈಮ್ ಆಲ್ರೆಡಿ 9 ಆಗಿದೆ. ತುಂಬ ಕೆಲಸ ಇದೆ. ಬೈದಿ ಎಬ್ಸಿ ಕೂರಿಸಿದ್ದಾರೆ. ಸೊ ಫಸ್ಟ್ ಥಿಂಗ್ ಮನೆ ಕ್ಲೀನ್ ಮಾಡಬೇಕು, ನೆಕ್ಸ್ಟ್ ಥಿಂಗ್ ಚಿಕನ್ ತರಬೇಕು. ನೋಡುವ ಬರ್ಡೇ ಹೆಂಗೆ ಅಂದ್ಕೊಂಡಿದ್ದೀವಿ ಹಂಗೆ ಆಗುತ್ತೆ ಅಂತ ನೋಡುವ. ಅದಕ್ಕೆ ಪ್ರೊಸೆಸಿಂಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ. ಸೊ ಗೈಸ್, ಹೇಳಿದ್ನಲ್ಲ ನನ್ನ ತಂಗಿ ಅಂತ, ಶಿ ಈಸ್ ಮೈ ಸಿಸ್ಟರ್. ಹ್ಯಾಪಿ ಬರ್ಡೇ ಶರು. ಥ್ಯಾಂಕ್ ಯು. ಸೊ ಇವಳದೇ ಬರ್ಡೇ ನೋಡೋಣ. ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಗ್ರ್ಯಾಂಡಾಗಿ ಪ್ರತಿ ವರ್ಷ ಸೆಲೆಬ್ರೇಷನ್ ಮಾಡ್ಕೊಂಡು ಬರ್ಡೇ ಮಾಡ್ತಿರೋದು ಇವಳು ಒಬ್ಳದೇ, ನಮ್ಮದೆಲ್ಲ ಮಾಡಿಲ್ಲ. ಹಂಗಾಗಿ ಈ ವರ್ಷವೂ ಅದೇ ಥರ ಮಾಡ್ತಾಯಿದ್ದೀವಿ. ಲೆಟ್ಸ್ ಗೋ. ಸೊ ಗೈಸ್, ನಾನು ಹೇಳ್ದಂಗೆ ನನ್ನ ಮನೆ ಕ್ಲೀನಿಂಗ್ ಪ್ರೊಸೆಸ್ ಇವಾಗ ಸ್ಟಾರ್ಟ್ ಆಗಿದೆ. ನಾನು ಆನ್ ಸ್ಪಾಟ್ ವಾಯ್ಸ್ ಕೊಟ್ಟಿದ್ದೀನಿ, ಬಟ್ ಸಾಂಗಿಂದ ಕಾಪಿರೈಟ್ ಬರೋ ರೀಸನಿಂದ ನಾನು ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನನ್ನ ಸಾಂಗ್ ಇಲ್ಲದೆ ಮನೆ ಕೆಲಸ ಮಾಡೋಕ್ಕೆ ಮನಸ್ಸೇ ಇರಲ್ಲ. ಸೊ ಇನ್ಮೇಲೆ ಎಲ್ಲರೂ ನನ್ನ ಥರನೇ ಮನೆ ಕೆಲಸ ಮಾಡಿ ಸಾಂಗ್ ಹಾಕ್ಕೊಂಡು. ಸೊ ಗೈಸ್, ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆಯಿತು. ನಾಟ್ ಅಪ್ ಟು ದಿ ಮಾರ್ಕ್, ಬಟ್ ಸೆಲೆಬ್ರೇಷನ್ ಮಾಡೋ ಥರ ಕ್ಲೀನ್ ಆಗಿದೆ. ಸೊ ಇವತ್ತು ಬರ್ಡೇಗೆ ನಾನ್ ವೆಜ್ ಮಾಡ್ತಿರೋದ್ರಿಂದ ನಾನ್ ವೆಜ್ ತರೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ನಾನು ಮತ್ತು ನಮ್ಮ ಅತ್ತೆ ಹೋಗ್ತಾಯಿದ್ದೀವಿ. ಬನ್ನಿ, ನನ್ನ ರಾಣಿನ ತೋರಿಸ್ತೀನಿ ನಿಮಗೆ. ಇವಳೆ ನನ್ನ ರಾಣಿ. ಐ ಆಮ್ ಅ ಬೈಕ್ ರೈಡರ್. ನನ್ನ ರಾಣಿ ಮೇಲೆ ಸವಾರಿ ಮಾಡಿಕೊಂಡು ಹೋಗಿ ಚಿಕನ್ ತರುವ. ಇವಾಗಷ್ಟೇ ಚಿಕನ್ ತರುವ ಅಂತ ಶಾಪಿಗೆ ಬಂದ್ವಿ. ಸೊ ನಾನು ಮತ್ತು ನಮ್ಮತ್ತೆ ಬಂದೆ, ಇವರೇ ನಮ್ಮತ್ತೆ. ಆ್ಯಂಡ್ ಇವತ್ತು ಸಂಡೇ ಆಗಿದ್ದರಿಂದ ತುಂಬ ಜನ ಇತ್ತು. ಆ್ಯಂಡ್ ನಮಗೆ ಚಿಕನ್ ಕೂಡ ಜಾಸ್ತಿ ಬೇಕಿದ್ದರಿಂದ ನಮ್ಮದು ಲೇಟ್ ಕೂಡ ಆಯಿತು. ವೆಯ್ಟ್ ಮಾಡಿ ಚಿಕನ್ ತೊಗೊಂಡು ಬಂದ್ವಿ. ಪಾಪ ಗೈಸ್, ಆ ಕೋಳಿಗೆ ಬದುಕೋಕ್ಕೆ ತುಂಬ ಆಸೆ ಇದೆ, ಬಟ್ ಅವ್ರು ಬಿಡ್ತಾ ಇಲ್ಲ. ನನ್ನ ಅವಸ್ಥೆ ನೋಡಿ ಗೈಸ್. ಅಸೈನ್ಮೆಂಟ್, ಕಾಲೇಜ್ ವರ್ಕ್ ಇಷ್ಟೇ. ಇವಾಗ ಹೋಗಿ ಚಿಕನ್ ತಂದ್ವಿ. ಟೈಮ್ ಆಲ್ರೆಡಿ 11:30 ಆಗಿದೆ. ಸೊ ನನಗೆ ಎಷ್ಟಾಗುತ್ತೆ ಇವಾಗ ಅಷ್ಟು ಬರೆದ್ಬಿಟ್ಟು ನಾನು ಮೈಸೂರು ಹೊರಡೋಕ್ಕೆ ರೆಡಿ ಆಗಬೇಕು. ಟಿಲ್ 4:30 ತನಕ ಟೈಮ್ ಇದೆ. ನೆಕ್ಸ್ಟ್ ಆನ್ಗೋಯಿಂಗ್ ಪ್ರೊಸೆಸ್, ಬರ್ಡೇ ಪ್ರೊಸೆಸ್ ಕೂಡ ಮಾಡಬೇಕು. ಈ ರಿಲೇಟಿವ್ಸ್ ಎಲ್ಲ ಬರ್ತಾ ಇದ್ದಾರೆ. ನನ್ನ ಕಸಿನ್ ಬರ್ತಾ ಇದ್ದಾಳೆ, ಇಬ್ಬರು ಬರ್ತಾ ಇದ್ದಾರೆ. ಸೊ ಶಿ ಈಸ್ ಬರ್ಡೇ ಗರ್ಲ್. ಓ ಅಣ್ಣ, ನೀವೇನಿಲ್ಲಿ? ಸೊ ನನ್ನ ಕಸಿನ್ ಮನೋನು ಇವಾಗಷ್ಟೇ ಬಂದ. ಇವರು ನಮ್ಮ ರಾಣಿಯತ್ತೆ, ಶರಣ್ಯ, ಮನು ಮತ್ತು ನಮ್ಮ ಪಾಲಕ್ಷ್ಮಮ್ಮ. ಇಷ್ಟು ಜನ ಬಂದರು. ಆ್ಯಂಡ್ ಚಿಕನ್ ನಾವು ಇಲ್ಲೇ ಮಧ್ಯ ಹಾಲಲ್ಲಿ ಮಾಡ್ತಾಯಿದ್ವಿ. ನೆಕ್ಸ್ಟ್ ಅಲ್ಲಿಂದ ಕುಡಿಲಿಕ್ಕೆ ನೀರಿರಲಿಲ್ಲ. ಮತ್ತು ನಂದು ಇನ್ನೊಬ್ಳು ಕಸಿನ್ ಅಂತ ಹೇಳಿದ್ನಲ್ಲ, ಕಸಿನ್ ಮತ್ತು ಮಾವ ಬಂದಿದ್ದರು. ಅವ್ರನ್ನ ಕರ್ಕೊಬರೋಕೆ ಅಂದ್ಬಿಟ್ಟು ನಾನು ಇವನು ಹೋದ್ವಿ. ಇನ್ನು ಅಲ್ಲಿಂದ ಬಂದಂಗೆ ನಂದು ಮದುವೆದು ವೀಡಿಯೋ ಬಂದಿತ್ತು, ಲೈಕ್ ಅಂದರೆ ಪೆನ್ ಡ್ರೈವಿಗೆ ಹಾಕ್ಸಿದ್ವಿ. ಅದನ್ನು ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನನ್ನ ಕಸಿನ್ ಮತ್ತು ನಮ್ಮ ಮಾವ ಇಬ್ಬರು ನೋಡ್ತಾ ಇದ್ದಾರೆ. ಇನ್ನು ಇಲ್ಲಿ ಕೂಡ ಪಾಲಕ್ಷ್ಮಮ್ಮ, ಮನು, ಇನ್ನು ಇವ್ರು ನಮ್ಮ ಅತ್ತೆ ಮಂಗಳತ್ತೆ, ನಮ್ಮಪ್ಪನ ತಂಗಿ. ಇನ್ನು ಇಲ್ಲಿ ಚಿಕನ್ನು ಪ್ರೊಸೆಸ್ ಆಗ್ತಿದೆ, ಅಲ್ಲಿ ವೀಡಿಯೋಸು ನೋಡ್ತಾ ಇದ್ದಾರೆ, ಆನ್ ಗೋಯಿಂಗ್ ಎಲ್ಲ. ಸೊ ಟೈಮ್ ಆಲ್ರೆಡಿ 2:33 ಆಗಿದ್ದರಿಂದ ನಾನು 4:15 ಹೊರಡಬೇಕಾಗಿದ್ದರಿಂದ ಬರ್ಡೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ವಿ. ಇನ್ನು ನನ್ನ ಕಸಿನ್ಸ್ ಇಬ್ಬರೂ ರೆಡಿ ಮಾಡ್ತಾಯಿದ್ರು. ಇನ್ನು ನಮ್ಮ ಮಾವ ಕೂಡ ಏನೋ ಡೀಪಾಗಿ ಯೋಚನೆ ಮಾಡಿಕೊಂಡು ಹೆಂಗಪ್ಪ ಸೇರಿಸೋದಂತ ಯೋಚನೆ ಮಾಡ್ತಾಯಿದ್ದಾರೆ. ಅಂತೂ ಇಂತೂ ಕರೆದೆ ಒಂದು ಸ್ಮೈಲ್ ಕೊಟ್ಟೆ ಬಿಟ್ಟರು. ಲೈಕ್ ಗೈಸ್, ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಬಟ್ ಸಾಂಗ್ ಎಡವಟ್ಟಿಂದ ನಾನು ಕರೆಕ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ. ಸೊ ಹಂಗಾಗಿ ನನ್ನ ಚಾನಲಲ್ಲಿ ಕಾಪಿರೈಟ್ ಬರೋದ್ರಿಂದ ಮತ್ತೆ ಎಲ್ಲದಕ್ಕೂ ಕುತ್ಕೊಂಡು ಪುನಃ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನು ಇವರು ನಮ್ಮ ಅಜ್ಜಿ, ನಮ್ಮಮ್ಮನ ಅಮ್ಮ. ಪಾಪ ಗೈಸ್, ನಮ್ಮಮ್ಮ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ ಬೆಳಗ್ಗೆಯಿಂದ ಕೆಲಸ ಮಾಡಿ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ಅವ್ರ ಪ್ರೀತಿ ಮಗಳಿಗೋಸ್ಕರ ಮಾಡ್ತಿರೋದು. ನಾನಲ್ಲ, ಅವಳು, ನನ್ನ ತಂಗಿ. ಇದು ಡಿಸ್ಟರ್ಬ್ ಮಾಡ್ತಿದೆ ಗೈಸ್. ಇವಾಗ ಹೇಳಿ. ಸುಳ್ಳು ಗೈಸ್, ಸುಳ್ಳು. ಅವಳಿಗಿರೋಷ್ಟು ಪ್ರಿಫರೆನ್ಸ್ ನನಗಿಲ್ಲ ಗೈಸ್. ಪಾಪ ತುಂಬ ಟ್ಯಾನ್ ಆಗಿಬಿಟ್ಟಿದ್ದಾರೆ, ಕರೆ ಕಲಿತಾ ಇದ್ದಾರೆ. ತೊಳೆದ್ಬಿಟ್ಟು ಬನ್ನಿ, ಅಷ್ಟರೊಳಗೆ ನಾವು ಅಲ್ಲಿ ರೆಡಿ ಮಾಡೋಣ. ತುಂಬ ಮೆಸ್ಸಿ ಆಗಿದೆ ಮನೆ ಗೈಸ್. ನೋಡಿ ಗೈಸ್,
ನಂದು ಈ ಒಂದು ಕಲರ್ ಕಾಂಬಿನೇಷನ್ ನೋಡಿ, ಹುಡುಗಿಯಾಗಿ ನಾನೇ ಇಷ್ಟು ಮೇಕಪ್ ಮಾಡಲ್ಲ, ಇವನು ಎಷ್ಟು ಮೇಕಪ್ ಮಾಡ್ತಾವನೆ ಅಂತ ಹೇಳಿ ಗೌಡ್ರೆ, ಹೇಳಿ. ಹ್ಞೂ ಗೌಡ್ರೆ, ಒಂದೇ ಕಲರು, ಅದು ಒಂದು ಫುಲ್ ಸಾಲಲ್ಲ ಅಂದ್ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಮಾಡಿಸಿದ್ದು ನೋಡಿ ಗೈಸ್. ಹಾಂ, ನಾನು ಹುಡುಗಿಯಾಗಿ ನೋಡಿ ಗೈಸ್, ಲೈಟ್ ಬೇಕಂತೆ, ತಡೀರಿ ಗೈಸ್. ಹಾಂ ನೋಡಿ ಗೈಸ್, ಎಷ್ಟು ಬೆಳ್ಳಗವನೆ. ಹಾಂ, ನಾನೇ ಅಷ್ಟು ಕಲರ್ ಇಲ್ಲ, ಅಂಥದ್ರಲ್ಲೂ ನಾನು ಇಷ್ಟು ಮೇಕಪ್ ಮಾಡಲ್ಲ. ಎಲ್ಲಿದ್ರಿ ಸರ್ ಇಷ್ಟು ದಿನ? ಫೋನ್ಸ್ ಬೋಳೋರು. ಶಿ ಈಸ್ ಬರ್ಡೇ ಗರ್ಲ್ ಮಾಮ್. ಹೌ ಶಿ ಈಸ್ ಲುಕಿಂಗ್? ಸ್ವಲ್ಪ ಹಂಗೆ ಹಿಂದೆ ಹೋಗಿ, ಡ್ರೆಸ್ ತೋರ್ಸೋಣ. ನಾವು ಮಮ್ಮಿ ಸ್ಟಿಚ್ ಮಾಡಿರೋದು. ಹೌ ಇಸ್ ದಿಸ್? ಆ್ಯಂಡ್ ಬರ್ಡೇ ಗರ್ಲ್ದು ಕೂಡ ಅಮ್ಮನೇ ಸ್ಟಿಚ್ ಮಾಡಿ ಶರು. ಸೊ ಇದು ನಮ್ಮದು ಫ್ಯಾಮಿಲಿ ಅಲ್ಲಿ ರೆಡಿ ಆಗ್ತಾ ಇದೆ. ಹೇಳು. ಗೈಸ್, ಇವ್ನು ಇಷ್ಟ ಆಗ್ತಿರೋದಲ್ದ ಅವ್ನ ತಂಗಿ ಹಾಕೋದನ್ನು ಕೇಳ್ತವನೆ ಗೈಸ್. ಅವ್ನ ತಂಗಿನೂ ಇಷ್ಟೇ ಬೆಳ್ಳಗೋಳೆ, ಅದಕ್ಕೆ. ನಮ್ಮ ಗೌಡ್ರು ಗೈಸ್ ಇವರು, ನಮ್ಮ ಮಾವ, ನಮ್ಮ ಅಮ್ಮನ ಅಣ್ಣ, ಫುಲ್ಲು ಬಾಸ್ ಇವರು ಒಂಥರ. ಏನಿದ್ರು ಸುಮ್ಮನೆ ಹೇಳೋದಷ್ಟೇ, ಏನು ಮಾಡಿಕೊಡಲ್ಲ. ಹಾಂ, ಇದು ನಮ್ಮೂರು. ಫುಲ್ ಸೆಕೆ ಗೈಸ್. ನಾನೇ ವ್ಲಾಗರ್ ಆಗೋಣ ಅಂತ ಇದ್ದೆ ಗೈಸ್, ಬಟ್ ನನಗೆ ಈ ಫ್ಯಾಕ್ಟೇ ಗೊತ್ತಿರಲಿಲ್ಲ. ನನಗಿಂತ ಮುಂಚೆ ನಮ್ಮಪ್ಪನೇ ವ್ಲಾಗರ್ ಅಂತ. ನಮ್ಮಪ್ಪನ ಫೋನಲ್ಲಿ ಇಂಥ ವೀಡಿಯೋಸ್ ಇಲ್ಲ ಅನ್ನೋದಿಲ್ಲ. ನೋಡಿ ಗೈಸ್, ಇವ್ರು ನಮ್ಮ ಮಾವನ ನಮ್ಮ ಬಾಸ್ ಅಂತ ಹೇಳಿದಕ್ಕೆ ಏನು ಗೊತ್ತಾ, ನಾವೆಲ್ಲ ಪರ್ಫ್ಯೂಮ್ ಗುರುಗಳು. ಎಷ್ಟು ಪರ್ಫ್ಯೂಮ್ ಹಾಕಿದ್ರು ನಮಗೆ ಬೇಜಾರಾಗಲ್ಲ. ಈಗ ನಮ್ಮಿಬ್ರ ಜೊತೆಗೆ ಇವ್ನು ಸೇರ್ಕೊಂಡವನೆ. ನಮ್ಮ ಅಮ್ಮನ ಹತ್ರ ಒಂದು ಡೈಲಾಗ್ ಹೇಳಿಸ್ತೀನಿ, ತಡೀರಿ ಗೈಸ್. ನಾನು ಹೇಳಿಲ್ವ ಗೈಸ್, ನೋಡಿ ಪ್ರತಿಯೊಂದು ಆ್ಯಂಗಲ್ನೂ ಕೂಡ ನಮ್ಮಪ್ಪ ಯಾವ ಥರ ಕ್ಯಾಪ್ಚರ್ ಮಾಡ್ತಾರೆ ಅಂತ. ಯಾರ ಫೋನಲ್ಲಿರುತ್ತೋ ಇಲ್ವೋ ಗೊತ್ತಿಲ್ಲ, ಆ ಈವೆಂಟಿಂದ ಒಂದು ಯಾವುದೇ ಒಂದು ಫೋಟೋ ಬೇಕಂತಂದ್ರೆ ನಮ್ಮಪ್ಪನ ಫೋನಲ್ಲಿ ಇದ್ದೇ ಇರುತ್ತೆ. ಸೊ ನನಗಿಂತ ಮುಂಚೆ ನಮ್ಮಪ್ಪನೇ ನಮ್ಮ ಮನೆಗೆ ವ್ಲಾಗರಾಗಿ, ವಿಡಿಯೋ ಕ್ಯಾಪ್ಚರಾಗಿ ಎಲ್ಲದನ್ನೂ ನಿಭಾಯಿಸ್ತಾರೆ. ಇನ್ನು ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಇದೆರಡು ಕೇಕ್ ವೆನಿಲಾ ಫ್ಲೇವರ್ ಮಾಡಿಸಿದ್ದು. ಇನ್ನು ಬರ್ಡೇಗಳು ರೆಡಿಯಾಗಿದ್ದಾಳೆ. ಎಕ್ಸೈಟ್ಮೆಂಟ್ ಗೈಸ್, ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ 1 ವೀಕಿಂದ ಇಂಥ ಬರ್ಡೇ ದಿನ ಬಂತು. ಪಾಪ ಗೈಸ್, ನಮ್ಮಮ್ಮನ ಯಾರೂ ನೆನ್ಸ್ಕೊಂತಾನೆ ಇಲ್ಲ, ನಾನು ಬಂದಿದ್ದೀನಿ ಅದಕ್ಕೆ ಅಂತಲೇ. ಅಮ್ಮ, ನೀವೊಂದು ಡೈಲಾಗ್ ಹೇಳ್ತೀಯಲ್ಲ, ಏನು ಹೇಳಿ? ಪರ್ಫ್ಯೂಮ್ ನೆನಪಾರೆ ನಿಮಗೆ ಯಾರು ನೆನಪಾಯ್ತಾರೆ? ಧರ್ಮಮ್ಮ ಸೃಷ್ಟಿ ಪರ್ಫ್ಯೂಮ್ ಹಾಕಬಿಟ್ಟು ಬಂದ್ಬಿಡ್ತಾರೆ. ಅಯ್ಯಪ್ಪ, ಯಾಕೆ ಕೇಳ್ತೀರ ಸ್ಮೆಲ್? ಅವ್ರ ಮಾವನವೇ ಅವಳು ನೋಡಿ ಗೈಸ್ ಹೆಂಗೆ. ನಮ್ಮಮ್ಮ ಅದಕ್ಕೆ ಹೇಳ್ಬಿಟ್ಟು ಲಾಸ್ಟ್ ವೀಕ್ ಬಂದಾಗ ಹಂಗೆ ಹೇಳಿದ್ರು, ನಾನು ಪರ್ಫ್ಯೂಮ್ ಇವಳು ಕರ್ಕೋಗಿ ಸೆಂಟ್ ಅಂಗಡಿ ಬಿಟ್ರೆ ಅಂಗಡಿನೇ ಕೊಡ್ಕೊಬತ್ತಾರೆ ಅಂತ ಹೇಳಿದ್ದೀನಿ. ನೋಡಿ ಗೈಸ್, ನಮ್ಮ ತಾತ ಇವರು, ನಮ್ಮ ತಾತನ ತಮ್ಮ. ಸೊ ಇವಾಗ ನಮ್ಮ ಫ್ಯಾಮಿಲಿಗೆ ಇವರೇ ಮೇನ್. ಸೊ ಇವ್ರಿಗೆ ನನ್ನ ತಂಗಿ ಬೆಳಗ್ಗೆನೇ ಇನ್ವೈಟ್ ಮಾಡಿದ್ದಾಳೆ, ಬಟ್ ಇವರೆಲ್ಲ ಆಚೆ ಹೋಗಿದ್ದರಿಂದ ಇವಾಗ ಬಂದಿದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ, ಬೆಳಗ್ಗೆನೇ ಬಂದು ಕರೆದ್ಲು, ಬಟ್ ಬರೋದು ಲೇಟ್ ಆಗಿಬಿಡ್ತು ಅಂತ. ಸೊ ನಾನು ಹಂಗೇನೆ ಅವ್ರಿಗೆ ಸ್ವಲ್ಪ ಕಾಲು ಹೇಳ್ಕೊಂಡು ಹಿಂಗೆ ಮಾತಾಡಿಸ್ಕೊಂಡಿದ್ದೆ. ಇನ್ನು ಅಟ್ ಲಾಸ್ಟ್ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಬಟ್ ನೋಡಿ, ಇದು ಕ್ಯಾಂಡಲ್ ಹಚ್ಚುವಾಗ ಸ್ವಲ್ಪ ಆಚೆ ಈಚೆ ನೋಡ್ಕೊಳ್ಳಿ, ಬಿಕಾಸ್ ಒಂದು ಚೆನ್ನಾಗಿರುತ್ತೆ, ಒಂದು ಚೆನ್ನಾಗಿರಲ್ಲ, ಈ ಥರ ಬ್ಲಾಸ್ಟ್ ಆಗಿಬಿಡುತ್ತೆ. ಇನ್ನು ನನ್ನ ತಂಗಿ ಫ್ರೆಂಡ್ಸ್ ಇವರು, ಅಂದರೆ ಊರಿನ ಫ್ರೆಂಡ್ಸ್ ಇವರು ಬಂದು ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಹೋದರು. ಯಾವುದೇ ಫಂಕ್ಷನ್, ಯಾವುದೇ ಸೆಲೆಬ್ರೇಷನ್ ಇದ್ದರೂ ನಾನು ನನ್ನ ಕಸಿನ್ ಮಾತ್ರ ಒಟ್ಟಿಗೆ ಹೋಗ್ತೀವಿ. ಸೊ ಇಲ್ಲೂ ಕೂಡ ನನ್ನ ತಂಗಿಗೆ ಕೇಕ್ ತಿನ್ಸೋಕೆ ಕೂಡ ಇಬ್ಬರು ಒಟ್ಟಿಗೆ ಹೋದ್ವಿ. ಹಂಗೆ ಇದನ್ನೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಪಾಪ ಗೈಸ್, ನಮ್ಮಮ್ಮ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಸೊ ನನ್ನ ತಂಗಿಗೆ ಸೆಕೆಂಡ್ ಪೇರೆಂಟ್ ಇವರು. ಸೆಕೆಂಡ್ ಪೇರೆಂಟ್ ಇನ್ ದ ಸೆನ್ಸ್ ಇವರು ನಮ್ಮ ಅಪ್ಪ ಅಮ್ಮ, ಬಟ್ ನನಗಿಂತ ಜಾಸ್ತಿ ಪ್ರಿಫರೆನ್ಸ್ ಅವಳಿಗೆ ಕೊಡ್ತಾರೆ. ಬಿಕಾಸ್ ಅವಳು ಹುಟ್ಟಿದಾಗಿಂದ ಇದ್ದಿದ್ದು ಎಲ್ಲ ಇಲ್ಲೇ. ಈ ಇಯರ್ ಮಾತ್ರ ಎಜುಕೇಷನ್ ಪರ್ಪಸ್ಗೋಸ್ಕರ, ಇಲ್ಲಿ ಎಜುಕೇಷನ್ ಸರಿಯಾಗ್ತಿಲ್ಲ ಅನ್ನೋದಕ್ಕೋಸ್ಕರ ಬ್ಯಾಂಗ್ಳೂರ್ ಶಿಫ್ಟ್ ಆದಳು. ಹಂಗಂದು ಮಾತ್ರಕ್ಕೆ ಇವ್ರು ಇಟ್ಕೊಂಡಿರೋ ಪ್ರೀತಿ ಅಂತೂ ಬಿಟ್ಟಿಲ್ಲ. ಇನ್ನು ನಮ್ಮ ತಾತ, ಲಾಸ್ಟ್ ಇಯರ್ ಈ ಟೈಮಲ್ಲಿ ನಮ್ಮ ತಾತ ನಮ್ಮ ಜೊತೆಗಿದ್ದರು. ಹಂಗೇ ಅವ್ರ ಒಂದು ಎಮೋಷ್ನಲ್ ಮೂಮೆಂಟ್ ಇಲ್ಲಿ ಕ್ರಿಯೇಟ್ ಆಯಿತು. ಸೊ ಅವ್ರು ಇದ್ದಿದ್ರೆ ಏನೋ ಒಂಥರ ಜೋಶ್, ಏನೋ ಒಂಥರ ಖುಷಿ
ಎಲ್ಲ ಇರ್ತಿತ್ತು. ವಿ ಮಿಸ್ ಯು ತಾತ. ಆ್ಯಂಡ್ ಇವರು ನಮ್ಮಮ್ಮನ ಫ್ಯಾಮಿಲಿ ಗೈಸ್, ನಮ್ಮಮ್ಮನ ಅಣ್ಣ, ನಮ್ಮಮ್ಮನ ಅತ್ತಿಗೆ, ನಮ್ಮಮ್ಮನ ಅಮ್ಮ ಆ್ಯಂಡ್ ಪ್ರೀತಿಯ ಮಗಳು. ಅಂತೂ ಇಂತೂ ನಾನು ಹೇಳ್ದಂಗೆ ಬೆಳಗ್ಗೆಯಿಂದ ನನ್ನ ವ್ಲಾಗ್ನ ಕಂಟಿನ್ಯೂಟಿಯಾಗಿ ಪ್ರೊಸೆಸ್ ಬೈ ಪ್ರೊಸೆಸ್ ನಾನು ತೋರಿಸಿದ್ದೀನಿ ಗೈಸ್. ಅಟ್ ಲಾಸ್ಟ್ ಪಾರ್ಟ್ ನನ್ನ ಫ್ಯಾಮಿಲಿ ಕಡೆಯಿಂದ ಶರಣ್ಯಂಗೆ ಒಂದು ಲಾಸ್ಟ್ ವಿಷಸ್ ಹೇಳ್ಸೋಣ ಅಂತ. ಸೊ ಹ್ಯಾಪಿ ಬರ್ಡೇ ಶರಣ್ಯ, ಯಾವಾಗಲೂ ಖುಷಿಯಾಗಿರು. ಕ್ಯಾಮ್ರಾಮ್ಯಾನ್ ಮುಸ್ತಫಾ ಗೈಸ್ ಎಷ್ಟೊತ್ತಿಂದ ಒಂದು ಆ್ಯಂಗಲ್ ತೆಗಿತಾ ಇದ್ದಾನೆ ಅಂದರೆ, ಅವ್ನು ಫೋಟೋ ತಗೋಕ್ಕೆ ಎಷ್ಟು ಗ್ಯಾಪ್ ತೊಗೊಂಡೋ ಗೊತ್ತಾ ಗೈಸ್. ಕ್ಯಾಮ್ರಾಮ್ಯಾನ್ ಮುಸ್ತಫಾನ ಇವನು. ಬಾಯ್ ಬಾಯ್ ತಾತ, ಬಾಯ್. ಸೊ ನಾನು ಕೂಡ ಹೊರಟೆ. ಮನಸ್ಸಿಲ್ಲದ ಮನಸ್ಸಲ್ಲಿ ಮೈಸೂರು ಕಡೆಗೆ ನನ್ನ ಪಯಣನ ನಾನು ಬೆಳೆಸಿದೆ. ಆವತ್ತು ಮಳೆ ಕೂಡ ತುಂಬ ಇತ್ತು, ಬಟ್ ಸ್ಟಿಲ್ ನಾನು ಹೋಗಲೇಬೇಕಾಗಿತ್ತು ಬಿಕಾಸ್ ಕಾಲೇಜ್ ವರ್ಕ್, ಪ್ರೆಸೆಂಟೇಷನ್ಸ್ ಎಲ್ಲ ಇದ್ದಿದ್ದರಿಂದ. ಆ್ಯಂಡ್ ನನಗೆ ಟ್ರೈನ್ ಕೂಡ ಕ್ಯಾಚ್ ಮಾಡಿದೆ. ಸೊ ಇಲ್ಲಿಗೆ ಈ ನನ್ನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ಇನ್ನು ಇದೇ ಥರ ಅಪ್ಕಮಿಂಗ್ ಡೇಸಲ್ಲಿ ವಿಡಿಯೋ ಮಾಡ್ತೀನಿ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ.